ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಶನಿವಾರ ಬಂದೇ ಬಿಡ್ತು. ಶನಿವಾರದ ಸಂತೆ, ಉದ್ಯೋಗಗಳ ಕಂತೆ ಬರದೇ ಇದ್ರೆ ಹೇಗೆ? ಹೊಸ ವೀಕ್ಷಕರಾಗಿದ್ರೆ ಇದೇನಪ್ಪಾ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಆಗ್ಬೇಡಿ. ಏನು ಅಂತ ಹೇಳಿದ್ರೆ 28 ಜೂನಿಂದ ಹಿಡಿದು 5 ಜುಲೈ ತನಕ, ಅಂದ್ರೆ ಈ ವಾರ ಯಾವ ಜಾಬ್ಗಳು ಕೊನೆಗೊಳ್ತಾ ಇದೆ ಅದರ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀವಿ. ಎಲ್ಲದನ್ನು ತಿಳ್ಕೊಳ್ಳಿ, ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ, ಯಾಕಂದ್ರೆ ಜಾಬ್ ಕೊನೆಗೊಳ್ತಾ ಇದೆ. ಅದಕ್ಕೋಸ್ಕರ ಇದನ್ನ ಮುಂಚೆ ಮಾಡಿದ್ವಿ, ಆದ್ರೆ ನೀವೇನಾದ್ರೂ ನೋಡಿರ್ಲಿಲ್ಲ ಅಥವಾ ಮಿಸ್ ಮಾಡಿದ್ರೆ ಅರ್ಜಿಯನ್ನ ಹಾಕೋಕೆ ಇದೊಂದು ರಿಮೈಂಡರ್ ತರ. ಲಾಸ್ಟ್ ಡೇಟ್ ಹತ್ರ ಜಾಬ್ ಡೀಟೇಲ್ಸ್ ನ ಅಪ್ಡೇಟ್ಸ್ ಆಗಿರುತ್ತೆ. ಓಕೆನಾ? ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗವರ್ನಮೆಂಟ್ ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೀವು ಅರ್ಜಿಯನ್ನ ಹಾಕೋಬಹುದು. ಇವಾಗ ವಿಡಿಯೋನ ಶುರು ಮಾಡೋಣ. ಆಹಾರ ಇಲಾಖೆಯಿಂದ ಸರ್ಕಾರಿ ನೇಮಕಾತಿಯನ್ನ ಕರೆದಿದ್ದಾರೆ. ಇದು ನೇರ ನೇಮಕಾತಿಯಾಗಿದೆ. ವೇತನ ತಿಂಗಳಿಗೆ 1,20,000 ರೂಪಾಯಿಗಳ ತನಕ ಸ್ಯಾಲರಿ ಇರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಇದರ ಇಲಾಖೆಯ ಹೆಸರು. ವಯೋಮಿತಿ ಮಿನಿಮಮ್ 18 ವರ್ಷ ಆಗಿರಲೇಬೇಕು. ಮ್ಯಾಕ್ಸಿಮಮ್ 56 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. ಗೊತ್ತಾಯ್ತಲ್ವಾ? 18ರಿಂದ 56 ವರ್ಷದವರು ಅರ್ಜಿಯನ್ನ ಹಾಕೋಬಹುದು. ಈ ಜಾಬ್ ಡೀಟೇಲ್ಸ್ ಎಲ್ಲ ಕೊನೆ ದಿನಾಂಕ 10 ತಿಳಿಸ್ತಾ ಇದ್ದೀನಿ. ಇದರ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ. ಅಂದ್ರೆ DFPD ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಎರಡೂ ಕಡೆ ಲಿಂಕ್ ನ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ಈ ಜಾಬ್ ನ ಸಂಪೂರ್ಣ ಮಾಹಿತಿ ತಿಳ್ಕೊಬಹುದು. ವಿಡಿಯೋದಲ್ಲಿ ಯಾವ ಜಾಬ್ ಡೀಟೇಲ್ಸ್ ಹೇಳ್ತೀನಲ್ಲ ಎಲ್ಲದ್ರದ್ದು ಅಷ್ಟೇ ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ಈ DFPD ಆಹಾರ ಇಲಾಖೆ ಹುದ್ದೆ ಕೊನೆಯ ದಿನಾಂಕ 28 ಜೂನ್ 2025. ಸೊ ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಬೆಂಗಳೂರು ಸರ್ಕಾರಿ ಮೆಟ್ರೋ ಹುದ್ದೆಗಳು ಅಂದ್ರೆ BMRCL ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ಹೊಸ ಅಧಿಸೂಚನೆಯನ್ನ ಪ್ರಕಟಿಸಿರ್ತಾರೆ. ನೇರ ನೇಮಕಾತಿಯಾಗಿದೆ. ತಿಂಗಳಿಗೆ 3,70,000 ರೂಪಾಯಿಗಿಂತ ಜಾಸ್ತಿ ಸಂಬಳ ಇದೆ. ಅಂದರೆ ವಾರ್ಷಿಕ ವೇತನ ನೋಡೋದಾದ್ರೆ 44 ಲಕ್ಷ ರೂಪಾಯಿಗಳ ತನಕ ಇರುತ್ತೆ. ಇದಕ್ಕೆ ಹೆಚ್ಚುವರಿ ಭತ್ಯೆ ಕೂಡ ಇರುತ್ತೆ. ಅಂದ್ರೆ ಹೌಸ್ ರೆಂಟ್ ಅಲೋಯನ್ಸಸ್, ಡಿಯರ್ನೆಸ್ ಅಲೋಯನ್ಸ್, ಆ ಥರ ಎಲ್ಲ ಅಲೋಯನ್ಸಸ್ ಕೂಡ ಇರುತ್ತೆ 44 ಲಕ್ಷದ ಜೊತೆಗೆ. ಇದಕ್ಕೆ ಕೊನೆಯ ದಿನಾಂಕ 30 ಜೂನ್ 2025. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಇದರ ಲಿಂಕ್ ಕೊಟ್ಟಿದ್ದೀನಿ. BMRCL ಅಂತ ಹೇಳಿ ಲಿಂಕ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಈ ಜಾಬ್ ನ ಸಂಪೂರ್ಣ ಡೀಟೇಲ್ಸ್ ನ ತಿಳ್ಕೊಂಡು ಅರ್ಜಿಯನ್ನ ಹಾಕೋಬಹುದು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಧಾರ್ ಇಲಾಖೆಯಿಂದ ಸರ್ಕಾರಿ ಹುದ್ದೆಗಳನ್ನ ಕರೆದಿದ್ದಾರೆ. ಅಧಿಕಾರಿ ನೇರ ನೇಮಕಾತಿಯಾಗಿದೆ. ಕರ್ನಾಟಕದಲ್ಲೇ ಹುದ್ದೆಗಳು ಖಾಲಿದೆ. ವೇತನ ತಿಂಗಳಿಗೆ 1,12,000 ರೂಪಾಯಿಗಳಕ್ಕಿಂತ ಜಾಸ್ತಿ ಇರುತ್ತೆ. ಇದಕ್ಕೆ ವಯೋಮಿತಿ ಡೀಟೇಲ್ಸ್ ನ ತಿಳ್ಕೊಳ್ಳೋದಾದ್ರೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 56 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. ಈ ಜಾಬ್ ನ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ UIDAI ಅಂತ ಹೇಳಿ ಲಿಂಕ್ ನ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ಈ ಜಾಬ್ ನ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಅರ್ಜಿಯನ್ನ ಆದಷ್ಟು ಬೇಗ ಹಾಕೋಬಹುದು. ಇದರ ಕೊನೆಯ ದಿನಾಂಕ 30 ಜೂನ್ 2025. ನೆಕ್ಸ್ಟ್ ಯಾವ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಾಗ ನಮಗೂ ಕೂಡ ವಿಡಿಯೋ ಮಾಡಬೇಕು ಅಂತ ಪ್ರೋತ್ಸಾಹ ಸಿಗುತ್ತೆ. ಮತ್ತೆ ಇನ್ನೂ ಹಲವಾರು ಜನರಿಗೆ ಯೂಟ್ಯೂಬ್ ಆಲ್ಗರಿದಮ್ ಈ ವಿಡಿಯೋನ ತಲುಪಿಸುತ್ತೆ ಲೈಕ್ ಬಂದಾಗ. ಅದಕ್ಕೋಸ್ಕರ ಲೈಕ್ ಮಾಡಿ ದಯವಿಟ್ಟು. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ತಿಳ್ಕೊಳ್ಳೋಣ. ಸರ್ಕಾರಿ ದೂರಸಂಪರ್ಕ ಇಲಾಖೆಯಿಂದ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಸಲಹೆಗಾರ ಹುದ್ದೆ ಇದಾಗಿದೆ. ಇದು ನೇರ ನೇಮಕಾತಿಯಾಗಿದೆ. ಬೆಂಗಳೂರಿನಲ್ಲೇ ಈ ಹುದ್ದೆ ಖಾಲಿ ಇದೆ. ವೇತನ ಮೆನ್ಷನ್ ಮಾಡಿರೋದಿಲ್ಲ ಅವರು. ವಿಡಿಯೋನ ನೀವು ಕೂಡ ಒಂದ್ಸರಿ ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. DOT ಅಂತ ಹೇಳಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ. 30 ಜೂನ್ 2025 ಕೊನೆಗೊಳ್ತಾ ಇದೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಇದಕ್ಕೆ ವಯೋಮಿತಿಯ ಡೀಟೇಲ್ಸ್ ನ ತಿಳ್ಕೊಳ್ಳೋದಾದ್ರೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 64 ವರ್ಷದವರು ಕೂಡ ಅರ್ಜಿಯನ್ನ ಹಾಕಬಹುದು. ಗೊತ್ತಾಯ್ತಲ್ವಾ? 18ರಿಂದ 64 ವರ್ಷ ವಯೋಮಿತಿ.
ನೆಕ್ಸ್ಟ್ ನಿಮಗೆ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸ್ ಅಂತ ಹೇಳಿದೆ, ಆದರೆ ಅಲ್ಲಿಂದ ಹೇಗೆ ಡೀಟೇಲ್ಸ್ ಪಡ್ಕೋಬೇಕು ಅಂತ ಹೇಳಿ ಕೆಲವು ಸಬ್ಸ್ಕ್ರೈಬರ್ಸ್ಗಳಿಗೆ ಗೊತ್ತಾಗೋದಿಲ್ಲ, ಅದನ್ನ ಕೂಡ ತಿಳಿಸ್ಕೊಡ್ತಾ ಇದೀವಿ ನೋಡಿ. ಇಲ್ಲಿ ಲಾಸ್ಟ್ ವೀಕ್ನ ಡೀಟೇಲ್ಸ್ ಮಾಡಿದ್ವಿ, ಶನಿವಾರದ ಸಂತೆದು, ಅದರ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಹೇಗೆ ಲಿಂಕ್ನ ಪಡ್ಕೋಬೇಕು ಅನ್ನೋದು ಇದು. ಇಲ್ಲಿ ಮೋರ್ ಅಂತ ಇದೆಯಲ್ಲ, ನಿಮಗೆ ಡ್ರಾಪ್ ಡೌನ್ ಆರೋ ಮಾರ್ಕ್ ಇರುತ್ತೆ ಮೊಬೈಲ್ನಲ್ಲಾದರೆ, ಆ ಆರೋ ಮಾರ್ಕ್ ಇಲ್ಲಿರುತ್ತೆ. ಆ ಆರೋ ಮಾರ್ಕ್ನ ಕ್ಲಿಕ್ ಮಾಡಿ ಅವಾಗ ಓಪನ್ ಆಗುತ್ತೆ. ಇಲ್ಲಿ ಲಿಸ್ಟ್ ಇದೆ ನೋಡಿ, ಮತ್ತೆ ಈ ವಿಡಿಯೋಗಳ ಲಿಸ್ಟ್ ಅಲ್ಲ, ಲಾಸ್ಟ್ ವೀಕಿಂದ ಇದು. ಹೇಗೆ ತಿಳ್ಕೊಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ DHFWS ಅಂತ ಲಿಂಕ್ ಇದೆ, ಇಲ್ಲಿ ಇಷ್ಟು ಲಿಂಕ್ ಇದೆಯಲ್ಲ, ಇದನ್ನ ಪಕ್ಕದಲ್ಲಿ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ವಿಡಿಯೋ ಓಪನ್ ಆಗುತ್ತೆ, ಅಲ್ಲಿಂದ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಇಲ್ಲಿಂದ ತಿಳ್ಕೊಳ್ಳೋಕೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಬಾಕ್ಸ್ ನಲ್ಲಿ ಇಲ್ಲಿ 2 ಜಾಬ್ ಕಾಣಿಸ್ತಾ ಇದೆ ಅಂತ ಕನ್ಫ್ಯೂಷನ್ ಆಗಬೇಡಿ. ಇಲ್ಲಿ ರೀಡ್ ಮೋರ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಕೂಡ ಫುಲ್ ಜಾಬ್ ಲಿಂಕ್ಸ್ ಅಂತ ಹೇಳಿ ಕೊಟ್ಟಿರ್ತೀನಿ, ಇಲ್ಲಿ ಎಲ್ಲ ಲಿಂಕ್ ಕೂಡ ಇರುತ್ತೆ. ವೆಬ್ಸೈಟ್ ನಲ್ಲಿ ಕೊನೆಗೊಳ್ತಾ ಇರೋ ಜಾಬ್ ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ, ಇದು ವೆಬ್ಸೈಟ್ ನಲ್ಲಿ ಕೊನೆಗೊಳ್ತಾ ಇರೋದು. ಆ ವೆಬ್ಸೈಟ್ ಏನು ಅಂತ ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ಮುಂದೆ, ಅದನ್ನು ಕೂಡ ತಿಳ್ಕೋಬಹುದು. ನಾವು ನಿಮ್ಗೋಸ್ಕರ ಕ್ರಿಯೇಟ್ ಮಾಡಿದೀವಿ. ಯಾವ ವೆಬ್ಸೈಟ್ ಅಂತ ನೋಡ್ತಾ ಇದ್ದೀರಾ, prgovernmentjobs.com ಅಂತ ಹೇಳಿ ಹೊಸ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ. ನಿಮಗೆ ಪ್ರತಿ ದಿನನೂ ಜಾಬ್ ಡೀಟೇಲ್ಸ್ ತಿಳ್ಕೊಂಡ್ಲಿ ಅಂತ ಗೊತ್ತಾಯ್ತಲ್ವಾ. prgovtjobs.com ಅಂತ ಹೇಳಿ, ಅದನ್ನ ಕೂಡ ಇಲ್ಲಿ ಲಿಂಕ್ ನ ಕೊಟ್ಟಿರ್ತೀವಿ. 2ನೇ ಕಮೆಂಟ್ ಅಲ್ಲಿ ಲಿಂಕ್ ಇದೆ ನೋಡಿ, ಅದರದ್ದು ಇದೆ. ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಸ್ಗಳು ಕೂಡ ಇದೆ. ಈ ವೆಬ್ಸೈಟ್ ಅಲ್ಲಿ ಯಾವ್ಯಾವ ಜಾಬ್ ಡೀಟೇಲ್ಸ್ ಅಂದ್ರೆ ದಿನಕ್ಕೆ 2 ರಿಂದ 3 ಜಾಬ್ ಡೀಟೇಲ್ಸ್ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ಬೋದು ಯೂಟ್ಯೂಬ್ ನಲ್ಲಿ. ಆದರೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರೆ ಹಲವಾರು ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು ಅಂತ ಹೇಳಿ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ. ಇಲ್ಲಿ ನಿಮಗೆ ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್, 10th ಪಾಸ್, 12th ಪಾಸ್, ಡಿಗ್ರಿ ಜಾಬ್ಸ್, ಈ ತರ ಎಲ್ಲ ಜಾಬ್ಸ್ ಕೂಡ ಇದೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬಂದ್ರೆ ಕನ್ನಡದಲ್ಲಿ ಕೂಡ ಬಟನ್ಸ್ ಕೊಟ್ಟಿದೀವಿ, ಅದೆಲ್ಲ ತಿಳ್ಕೊಬಹುದು. ಯಾವ್ದು ಬೇಕೋ ಅದನ್ನ ಕ್ಲಿಕ್ ಮಾಡಿ ಆ ಜಾಬ್ ಡೀಟೇಲ್ಸ್ ನ ತಿಳ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಜಾಬ್ ಡೀಟೇಲ್ಸ್ ನ ಲಿಸ್ಟ್ ಇದೆ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಲಿಸ್ಟ್ ಇದೆ, ಇಲ್ಲಿ 10th ಪಾಸ್ ಜಾಬ್ ಲಿಸ್ಟ್ ಇದೆ. ಮೋರ್ ಜಾಬ್ಸ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಇನ್ನು ಹಲವಾರು ಜಾಬ್ಸ್ಗಳು ಓಪನ್ ಆಗುತ್ತೆ. ಆದರೆ ನೀವು ಕೇಳ್ಬೋದು, ಈ ವೆಬ್ಸೈಟ್ ನಲ್ಲಿ ಜಾಬ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಡೀಟೇಲ್ಸ್ ಹೇಗೆ ಸಿಗುತ್ತೆ ಅಂತ. ಅದಕ್ಕೋಸ್ಕರ ನಾವು ಸೋಷಿಯಲ್ ಮೀಡಿಯಾ ಚಾನಲ್ಸ್ ಅಂದ್ರೆ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಓಪನ್ ಮಾಡಿದೀವಿ. ನೀವು ಈ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಮಾಹಿತಿ ಸಿಗಬೇಕು ಅಂತ ಹೇಳಿದ್ರೆ, ಅಂದ್ರೆ ಯಾವ ಜಾಬ್ ಡೀಟೇಲ್ಸ್ ಓಪನ್ ಆಗಿದೆ ಅದರ ಲಿಂಕ್ ಎರಡನ್ನೂ ಕೂಡ ನಿಮಗೆ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನಲ್ಲಿ ಕೊಟ್ಟಿರ್ತೀವಿ. ಅಂದ್ರೆ ಈ ಜಾಬ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡಿದೀವಿ, ಇದರ ಲಿಂಕ್ ಅಂತ ಹೇಳಿ ಈ ತರ ಕೊಟ್ಟಿರ್ತೀವಿ. ಸೊ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ನ ಜಾಯಿನ್ ಆಗೋದು ಮರಿಬೇಡಿ. ಇದೇ ವಿಡಿಯೋನ ಕಮೆಂಟ್ ಬಾಕ್ಸ್ ನಲ್ಲೂ ಕೂಡ ಈ ತರ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಅಂತ ಹೇಳಿ ಕೊಟ್ಟಿರ್ತೀವಿ. ಅಥವಾ ಈ ವೆಬ್ಸೈಟ್ ಇದೆಯಲ್ಲ, ಈ ವೆಬ್ಸೈಟ್ ನಲ್ಲೂ ಕೂಡ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಅಂತ ಹೇಳಿ ಬಟನ್ ನ ಕೊಟ್ಟಿದೀವಲ್ಲ, ಇಲ್ಲಿಂದ ಕೂಡ ನೀವು ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ಗೊತ್ತಾಯ್ತಲ್ವಾ ಹೇಗೆ ಲಿಂಕ್ಸ್ ನ ಪಡ್ಕೋಬಹುದು ಅಂತ. ಇವಾಗ ನೆಕ್ಸ್ಟ್ ವಿಡಿಯೋನ ಮುಂದುವರ್ಸೋಣ. ಸರ್ಕಾರಿ ಬ್ಯಾಂಕ್ ಹುದ್ದೆಗಳು ಖಾಲಿ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸರ್ಕಾರಿ ಹುದ್ದೆಗಳನ್ನ ಕರೆದಿದ್ದಾರೆ. ಕರ್ನಾಟಕದಲ್ಲೇ ನೇಮಕಾತಿ ಇದೆ. ಗೊತ್ತಾಯ್ತಲ್ವಾ, ಹುದ್ದೆಗಳು ಕರ್ನಾಟಕದಲ್ಲೇ ಖಾಲಿ ಇದೆ. 2964 ಹುದ್ದೆ ಖಾಲಿ ಇದೆ. ತಿಂಗಳಿಗೆ 85,000 ರೂಪಾಯಿಗಳ ತನಕ ಸ್ಯಾಲರಿ ಇರುತ್ತೆ. ಇದು ಕೂಡ ನೇರ ನೇಮಕಾತಿಯಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ. 30 ಜೂನ್ 2025 ಕೊನೆಯ ದಿನಾಂಕ. ನೆಕ್ಸ್ಟ್ ವಿಮಾನ ನಿಲ್ದಾಣದಲ್ಲಿ ಹುದ್ದೆಗಳು ಖಾಲಿ ಇದೆ. ಜಸ್ಟ್ 12th ಪಾಸ್ ಆದ್ರೆ ಸಾಕು, ನಿಮಗೆ ಹುದ್ದೆಗಳನ್ನ ಕೊಡ್ತಾರೆ. ಇದು ಕೂಡ ನೇರ ನೇಮಕಾತಿಯಾಗಿದೆ. ತಿಂಗಳಿಗೆ 25,000 ರೂಪಾಯಿಗಳ ತನಕ ಸ್ಯಾಲರಿ ಇರುತ್ತೆ. ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಇದಕ್ಕೆ ಕೊನೆಯ ದಿನಾಂಕ 30 ಜೂನ್ 2025. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ NIA ಏವಿಯೇಷನ್ ಅಂತ ಹೇಳಿ ಲಿಂಕ್ ನ ಕೊಟ್ಟಿದೀವಿ, ಅಲ್ಲಿಂದ ಪಡ್ಕೋಬಹುದು, ಡೀಟೇಲ್ಸ್ ನ ತಿಳ್ಕೋಬಹುದು. ನೆಕ್ಸ್ಟ್ ದೂರದರ್ಶನದಿಂದ ಸರ್ಕಾರಿ ನೇಮಕಾತಿಯನ್ನ ಕರೆದಿದ್ದಾರೆ. ಅಂದ್ರೆ ಪ್ರಸಾರ ಭಾರತೀಯ ಅಡಿಯಲ್ಲಿ ಬರುವ ದೂರದರ್ಶನ್, ಆಕಾಶವಾಣಿ, ಚಂದನ ಇದೆಲ್ಲ ಪ್ರಸಾರ ಭಾರತಿ ಅಡಿಯಲ್ಲಿ ಬರುತ್ತೆ. ಅಂತ ಪ್ರಸಾರ ಭಾರತಿ ಇಲಾಖೆಯಿಂದ ನೇಮಕಾತಿಯನ್ನ ಕರೆದಿದ್ದಾರೆ. ಕರ್ನಾಟಕದಲ್ಲೇ ಹುದ್ದೆ ಖಾಲಿ ಇದೆ. ಇದು ಕೂಡ ಸರ್ಕಾರಿ ನೇರ ನೇಮಕಾತಿಯಾಗಿದೆ. ಫ್ರೆಶರ್ಸ್ ಗಳು ಕೂಡ ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಹಲವಾರು ಜನ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡ್ತಾ ಇರ್ತೀರಾ, ಫ್ರೆಶರ್ಸ್ ನಮಗೆ ಜಾಬ್ ಇಲ್ವಾ, ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾ ಇದಾರಲ್ಲ ಅಂತ. ಅದಕ್ಕೆ ಫ್ರೆಶರ್ಸ್ ಗಳ ಜಾಬ್ ಇದು, ಅದಕ್ಕೋಸ್ಕರ ಅಪ್ಲೈ ಮಾಡ್ಕೊಳ್ಳಿ. ಪ್ರಸಾರ ಭಾರತಿ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ. 1 ಜುಲೈಗೆ ಕೊನೆಗೊಳ್ತಾ ಇದೆ ಈ ಜಾಬ್. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಇಂದ ಲಿಂಕ್ ನ ಪಡ್ಕೋಬಹುದು. ಕರ್ನಾಟಕ ಅಂಚೆ ಕಚೇರಿಯ
ಹುದ್ದೆಗಳು ಅಂದ್ರೆ ಪೋಸ್ಟ್ ಆಫೀಸ್ ಜಾಬ್ಸ್ ಖಾಲಿ ಇದೆ. ಇದು ಕೂಡ ನೇರ ನೇಮಕಾತಿಯಾಗಿದೆ. ತಿಂಗಳಿಗೆ 80,000 ರೂಪಾಯಿ ತನಕ ಸ್ಯಾಲರಿ ಇರುವಂತಹ ಜಾಬ್. ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ. ಉಚಿತವಾಗಿ ನೀವು ಅರ್ಜಿಯನ್ನ ಹಾಕಬಹುದು. ಈ ಜಾಬ್ನ ನಿಮ್ದಾಗಿಸ್ಕೊಳ್ಬಹುದು. ಕರ್ನಾಟಕ ಪೋಸ್ಟ್ ಸರ್ಕಲ್ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ. 2 ಜುಲೈ 2025 ಕೊನೆಯ ದಿನಾಂಕ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ಹೇಳಿದ್ರೆ ಸರ್ಕಾರಿ ನೇಮಕಾತಿ ಆಗಿದೆ. ಪೋರ್ಟ್ ಮತ್ತು ಕಾರ್ಪೊರೇಷನ್ ನಿಗಮದವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ನೇರ ನೇಮಕಾತಿ. ವೇತನ ತಿಂಗಳಿಗೆ 2,80,000 ರೂಪಾಯಿಗಳ ತನಕ ಇರುತ್ತೆ. ವೇತನ ಹೇಳಿದ್ವಿ. ವಯೋಮಿತಿಯ ಡೀಟೇಲ್ಸ್ ನ ತಿಳ್ಕೊಳ್ಳೋದಾದ್ರೆ 18 ವರ್ಷ ಮಿನಿಮಮ್, ಮ್ಯಾಕ್ಸಿಮಮ್ 57 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ IPRCL ಅಂತ ಹೇಳಿ ಈ ಜಾಬ್ ಡೀಟೇಲ್ಸ್ ನ ಲಿಂಕ್ ನ ಕೊಟ್ಟಿದ್ವಿ. ಅಲ್ಲಿಂದ ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ ತಿಳ್ಕೊಳ್ಳಿ. 4 ಜುಲೈ 2025ಕ್ಕೆ ಈ ಜಾಬ್ ಕೊನೆಗೊಳ್ತಾ ಇದೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಕರ್ನಾಟಕ ಅಭಿವೃದ್ಧಿ ನಿಗಮದವರು ಮ್ಯಾನೇಜರ್ ನೇಮಕಾತಿಯನ್ನ ಕರೆದಿದ್ದಾರೆ. ಬೆಂಗಳೂರಿನಲ್ಲೇ ಈ ಸರ್ಕಾರಿ ಹುದ್ದೆ ಖಾಲಿ ಇದೆ. ವಯೋಮಿತಿಯನ್ನ ನೋಡೋದಾದ್ರೆ 18 ವರ್ಷ ಮಿನಿಮಮ್, ಮ್ಯಾಕ್ಸಿಮಮ್ 55 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. 5 ಜುಲೈ 2025 ಕೊನೆಗೊಳ್ತಾ ಇದೆ ಜಾಬ್. KRIDE ಅಂತ ಹೇಳಿ ಲಿಂಕ್ ನ ಕೊಟ್ಟಿದ್ವಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ. ನೆಕ್ಸ್ಟ್ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆ ಕೂಡ ಈ ವಿಡಿಯೋ ಈ ಚಾನೆಲ್ ಎಲ್ಲ ಶೇರ್ ಮಾಡಿ. ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ಬೋನಸ್ ಇದು ಏನಕ್ಕೆ ಅಂತ ಹೇಳಿದ್ರೆ ವೆಬ್ಸೈಟ್ ನಲ್ಲಿ ಯಾವ್ಯಾವ ಜಾಬ್ ಕೊನೆಗೊಳ್ತಾ ಇದೆ ಈ ವಾರ ಅದರ ಜಾಬ್ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀವಿ. ಅಂದ್ರೆ 28 ಜೂನ್ ಇಂದ 5 ಜುಲೈ ತನಕ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಸರ್ಕಾರಿ ನೇಮಕಾತಿ ಆಗಿರುತ್ತೆ. 30 ಜೂನ್ 2025ಕ್ಕೆ ಕೊನೆಗೊಳ್ತಾ ಇದೆ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಂತ ಹೇಳಿ ಲಿಂಕ್ ನ ಕೊಟ್ಟಿದೀವಿ. ನೆಕ್ಸ್ಟ್ ಇನ್ಸ್ಟೆಮ್ ನವರು ಬೆಂಗಳೂರಿನಲ್ಲಿ ಸರ್ಕಾರಿ ಹುದ್ದೆಯನ್ನ ಕರೆದಿದ್ದಾರೆ. 30 ಜೂನ್ 2025ಕ್ಕೆ ಕೊನೆಗೊಳ್ತಾ ಇದೆ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಇನ್ಸ್ಟೆಮ್ ಅಂತ ಹೇಳಿ ಲಿಂಕ್ ನ ಕೊಟ್ಟಿದೀವಿ. ನೆಕ್ಸ್ಟ್ BEL ಅಂದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. 30 ಜೂನ್ 2025ಕ್ಕೆ ಕೊನೆಗೊಳ್ತಾ ಇದೆ. ಇದರ ಲಿಂಕು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ಅರ್ಜಿಯನ್ನ ಹಾಕಬಹುದು. ನೆಕ್ಸ್ಟ್ JNCASR ಅಂತ ಹೇಳಿ ಅಂದ್ರೆ ಜವಾಹರ್ಲಾಲ್ ನೆಹರು ಸೆಂಟರ್ ಆಫ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ ಅಂತ ಹೇಳಿ ಅವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. 2 ಹುದ್ದೆಗಳು ಖಾಲಿ ಇದೆ. ಅಂದ್ರೆ ಎರಡೇ ಅಲ್ಲ, 2 ತರಹದ ಹುದ್ದೆ ಖಾಲಿ ಇದೆ. ಜಾಸ್ತಿನೇ ಇದೆ. ಅಲ್ಲಿ ಡೀಟೇಲ್ಸ್ ನ ತಿಳ್ಕೋಬಹುದು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ. ಯಾವ್ಯಾವುದು ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಸೈಂಟಿಸ್ಟ್ ಹುದ್ದೆ ಖಾಲಿ ಇದೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಹುದ್ದೆ ಖಾಲಿ ಇದೆ, ಮತ್ತೆ ಅಸಿಸ್ಟೆಂಟ್ ಹುದ್ದೆ ಖಾಲಿ ಇದೆ. ಈ ತರ ಹಲವಾರು ಹುದ್ದೆ ಖಾಲಿ ಇದೆ. ಒಂದು 3 ಜುಲೈ 2025 ಕೊನೆಗೊಳ್ತಾ ಇದೆ. ಇನ್ನೊಂದು 5 ಜುಲೈ 2025ಕ್ಕೆ ಕೊನೆಗೊಳ್ತಾ ಇದೆ. ಎರಡೂ ಕೂಡ ಬೆಂಗಳೂರಿನಲ್ಲೇ ಹುದ್ದೆಗಳು ಖಾಲಿ ಇದೆ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ JNCASR ಅಂತ ಹೇಳಿ ಲಿಂಕ್ ನ ಕೊಟ್ಟಿರ್ತೀವಿ. ಅಲ್ಲಿಂದ ಜಾಬ್ ಡೀಟೇಲ್ಸ್ ನ ತಿಳ್ಕೊಳ್ಳಿ. RVNL ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಅಂದ್ರೆ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. 3 ಜುಲೈ 2025ಕ್ಕೆ ಜಾಬ್ ಕೊನೆಗೊಳ್ತಾ ಇದೆ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿದ್ವಿ RVNL ಅಂತ ಹೇಳಿ. ಅಲ್ಲಿಂದ ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ ನ ತಿಳ್ಕೊಳ್ಳಿ. ಕೊನೆಯದಾಗಿ MECL ಅಂದ್ರೆ ಮಿನರಲ್ ಎಕ್ಸ್ಪ್ಲೋರೇಷನ್ ಕನ್ಸಲ್ಟೆನ್ಸಿ ಲಿಮಿಟೆಡ್, ಖನಿಜ ಪರಿಶೋಧನೆ ಮತ್ತು ಸಲಹಾ ಲಿಮಿಟೆಡ್ ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಜಸ್ಟ್ 12th ಪಾಸ್ ಆಗಿದ್ರು ಸಾಕು, ಅಥವಾ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಏನೇ ಆಗಿದ್ರು ಅರ್ಜಿಯನ್ನ ಹಾಕಬಹುದು. 5 ಜುಲೈ 2025ಕ್ಕೆ ಜಾಬ್ ಕೊನೆಗೊಳ್ತಾ ಇದೆ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ MECL ಅಂತ ಹೇಳಿ ಲಿಂಕ್ ನ ಕೊಟ್ಟಿದೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ ನ ತಿಳ್ಕೊಂಡು ಅರ್ಜಿಯನ್ನ ಹಾಕೊಳ್ಳಿ. ಕೊನೆಯದಾಗಿ ಇನ್ನು ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೊಂದು ಜಾಬ್ ಡೀಟೇಲ್ಸ್ ಜೊತೆ ಸಿಗೋಣ. ಬಾಯ್ ಬಾಯ್.